ಗರುಡ ಮಾಲ್ ಮಾಲೀಕರು ಹಾಗೂ ಜನಹಿತ ಬಯಸುವ ಜನಮಿತ್ರರು, ಸನ್ಮಿತ್ರರು ಹಾಗೂ ಶಾಸಕರು ಆಗಿರ್ತಕ್ಕಂತಹ ಶ್ರೀಯುತ ಗರುಡಾಚಾರ್ಯವರ ಹುಟ್ಟುಹಬ್ಬ ಭಾಳ ಸರಳವಾಗಿ ಹಾಗೂ ವಿನೂತನ ರೀತಿಯಲ್ಲಿ ತಮ್ಮ ಕಚೇರಿಯಲ್ಲಿ ಆಚರಣೆ ಮಾಡಿಕೊಂಡ್ರು. ಇವರಿಗೆ BBMP ಸದಸ್ಯರು ಆದಂತಹ ಶ್ರೀಯುತ ಧನರಾಜ್ ಅವರ ಸಹಯೋಗದೊಡಗೂಡಿ ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಿದರು. ಹಾಗೆ ಇಲ್ಲಿ ಅನೇಕ ರೀತಿಯ BJP ಮುಖಂಡರುಗಳು ಹಾಗೂ ಎಲ್ಲ ರೀತಿಯ ಸರ್ವಧರ್ಮ ಸಹಿಷ್ಣುತೆಯನ್ನು ಹೊಂದಿರತಕ್ಕಂಥ ಶ್ರೀಯುತ ಗರುಡಾಚಾರ್ಯವರಿಗೆ ಎಲ್ಲರೂ ಬಂದು ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ಶಾಸಕರು ಎಲ್ಲರನ್ನ ಆತ್ಮೀಯವಾಗಿ ಮಾತಾಡಿಸ್ತಾ ಬರಮಾಡಿಕೊಂಡ್ರು. ಎಲ್ಲರಿಗೂ ಕುಶಲೋಪರಿಯನ್ನು ವಿಚಾರಿಸ್ತಾ ನಗುಮುಖ ತೋರಿಸ್ತಾ ಮಾತಾಡ್ತಿದ್ದಿದ್ದು ತುಂಬ ಗಮನ ಸೆಳೀತಾ ಇತ್ತು. ಎಲ್ಲಿಯೂ ಕಿರಿಕಿರಿ ಅನ್ನಿಸ್ತಲೇ ತುಂಬ ಶಾಂತ ರೀತಿಯಲ್ಲಿ ನಗನಗ್ತಾ ಬಂದವ್ರನ್ನೆಲ್ಲ ಆತ್ಮೀಯವಾಗಿ ಮಾತಾಡಿಸ್ತಾ ಇದ್ದು ಆ ವೇದಿಕೆಗೆ ಮತ್ತೆ ಹುಟ್ಟುಹಬ್ಬಕ್ಕೆ ಒಂದು ವಿಶೇಷ ಕಳೆ ಬಂತು ಅಂತ ಹೇಳಿದ್ರೆ ತಪ್ಪಾಗಲಾರದು. ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜಕ್ಕೆ ಹೆಚ್ಚಿನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಆರೋಗ್ಯ ಕೊಟ್ಟು ಹೀಗೆ ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರವನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡತಕ್ಕಂಥ ಶಕ್ತಿ ಆ ಭಗವಂತ ಕರುಣಿಸಲಿ ಅಂತ ವೆಸ್ಟ್ ಬೆಂಗಾಲ್ ಇಡೀ ರಾಷ್ಟ್ರ ಕಂಡಂತ ಒಂದು ಕನಸು. 2000 ಕಳೆದ 10 ವರ್ಷದ ಹಿಂದೆ 3 ಸೀಟ್ ಬಂದಂಥ ವೆಸ್ಟ್ ಬೆಂಗಾಲಲ್ಲಿ ನಮ್ಮ ಪಕ್ಷದ ನಾಯಕರುಗಳ ಶ್ರಮ, ಕಾರ್ಯಕರ್ತರ ಶ್ರಮದಿಂದ 77 ಸೀಟಿಗೆ ಬಂತು. ಇಂದು 2026ರಲ್ಲಿ 2007 ಸೀಟ್ ಬಂದಿರೋದು ಇಡೀ ರಾಷ್ಟ್ರವೇ ಬಿಚ್ಚಿ ಬೀಳ್ತಕ್ಕಂಥ ಒಂದು ಸಂತಸವಾದ ಸುದ್ದಿ ಇದಾಗಿದೆ. ಇಡೀ ಪ್ರಪಂಚದಲ್ಲಿ ಅಮೇರಿಕದ ಟ್ರಂಪ್ ಅವರು ಮೋದಿ ಅವರಿಗೆ ವಿಶ್ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ ಅಂತ ಗೆದ್ದಿರ್ತಕ್ಕಂಥ ಒಂದು ವಿಚಾರವನ್ನು ವಿಶ್ ಮಾಡಿರೋದಕ್ಕಂತ ನೋಡಿದ್ರೆ ಸಂತಸವಾದಂಥ ಸಮಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ಇದೇ ರೀತಿ ನಮ್ಮ ಕರ್ನಾಟಕ ಕೂಡ ಅದೇ ರೀತಿ ಅದ್ದೂರಿಯಾಗಿ ಗರುಡಾಚಾರ್ಯ ನಾಯಕತ್ವದಲ್ಲಿ ಚಿಕ್ಕಪೇಟೆಯನ್ನು ಸೇರಿ ಮತ್ತು ಇಡೀ ಕರ್ನಾಟಕ ಇನ್ನೂ 150-150 ಸೀಟ್ ಬರುತ್ತೆ ಎಂಬ ಒಂದು ಸಂತಸದಲ್ಲಿ ನಾವಿದ್ದೇವೆ. ಮಾನ್ಯ ಶಾಸಕರ ಶ್ರೀಮತಿಯವರಾದಂತಹ ಮೇದಿನಿ ಗರುಡಾಚಾರ್ಯವರು ಕೂಡ ಭಾಗವಹಿಸಿದ್ದು ತುಂಬ ಸರಳವಾಗಿ ಸುಂದರವಾಗಿ ಇವರ ಹುಟ್ಟುಹಬ್ಬ ಆಚರಣೆ ಆಯಿತು. ಹಾಗೆ ಈ ಗರುಡಾಚಾರ್ಯವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಹಾಗೂ BJP ಮುಖಂಡರುಗಳು ಯಾವುದೇ ಸಮಸ್ಯೆ ತಗೊಂಡು ಬಂದರೂ ಕೂಡ ಎಲ್ಲರಿಗೂ ಆ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಡ್ತಾ ಅದ್ರ ಜೊತೆಗೆ ತಮ್ಮ ಕೈಲಾದ ಸಹಾಯವನ್ನು ಕೂಡ ಮಾಡ್ತಾ, ಇದರೊಟ್ಟಿಗೆ ಅವ್ರದ್ದೇ ಆದಂಥ ಒಂದು ಚಾರಿಟಬಲ್ ಟ್ರಸ್ಟ್ ಇದೆ. ಆ ಟ್ರಸ್ಟ್ ಮುಖೇನ ಅನೇಕ ವಿದ್ಯಾರ್ಥಿಗಳಿಗೆ ಹಾಗೆ ಎಲ್ಲ ರೀತಿಯ ರೋಗ ರುಜಿನಗಳಿಗೆ ಸಹಾಯ ಹಸ್ತವನ್ನು ಚಾಚ್ತಾ ತಮ್ಮ ಕಾರ್ಯವೈಖರಿಯನ್ನು ವಿಸ್ತರಿಸ್ತಾ ಬರ್ತಾಯಿದ್ದಾರೆ. ಇದರೊಟ್ಟಿಗೆ ರಾಜಕೀಯವಾಗಿಯೂ ಕೂಡ ತಮ್ಮ ಕಾರ್ಯವನ್ನು ಮುಂದುವರಿಸ್ತಾ ಹೋಗ್ತಾಯಿದ್ದಾರೆ. ಎಲ್ಲ ಧರ್ಮವನ್ನು ಸಮಾನವಾಗಿ ತಗೊಳ್ತಾ ಸಮಾನವಾಗಿ ಸ್ವೀಕರಿಸ್ತಾ ಎಲ್ಲರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋಂಥ ನಿಟ್ಟಿನಲ್ಲಿ ತಮ್ಮ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಶ್ರೀಯುತ ಗರುಡಾಚಾರ್ಯ ಸಾಹೇಬರಿಗೆ ಭಗವಂತ ಮತ್ತಷ್ಟು ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಯಶಸ್ಸು, ಕೀರ್ತಿ ಎಲ್ಲವನ್ನು ಕೊಡಲಿ. ಇವರು ಮತ್ತಷ್ಟು ರಾಜಕಾರಣದಲ್ಲಿ ಮತ್ತಷ್ಟು ಬೆಳಗಲಿ, ಮತ್ತಷ್ಟು ಬೆಳೆಯಲಿ, ಉಳಿಲಿ ಅಂತ ಹೇಳ್ತಾ ಶ್ರೀಯುತರಿಗೆ ಶುಭ ಕೋರಲು ಕ್ಷೇತ್ರದ ಸರ್ವರು ಆಗಮಿಸಿ ಶಾಲು, ತುರಾಯಿ, ಮೈಸೂರು ಪೇಟವನ್ನು ತೊಡಿಸಿ ಶ್ರೀಯುತರಿಗೆ ಶುಭ ಕೋರುವ ಮೂಲಕ, ಸಿಹಿ ತಿನ್ನಿಸುವ ಮೂಲಕ,
ಕೇಕ್ ಕತ್ತರಿಸುವ ಮೂಲಕ ಹೀಗೆ ಅನೇಕ ರೀತಿಯಲ್ಲಿ ಗರುಡಾಚಾರ್ ಸಾಹೇಬ್ರನ್ನು ಸಂತೋಷಪಡಿಸಿದ್ರು. ಹಾಗೆ ಸಾಹೇಬರು ಕೂಡ ಬಂದವ್ರನ್ನ ಭಾಳ ಸರಳವಾಗಿ, ಸುಂದರವಾಗಿ, ಸುಲಲಿತವಾಗಿ ಮಾತಾಡ್ತಾ ನಗ್ನಗ್ತಾ ತಮ್ಮ ಕ್ಷೇತ್ರದವರೊಟ್ಟಿಗೆ ಅಮೂಲ್ಯವಾದ ಹಣವನ್ನು ಕಳೆದ್ರು ಅನ್ನುವಂಥದ್ದು ಇವಾಗ ನೋಡೋರಿಗೆ ಒಂದು ರೀತಿ ಸಂತೋಷ ಆಗ್ತದೆ. ಅಷ್ಟು ಒಂದು ಸುಂದರವಾಗಿ ಎಲ್ಲರನ್ನ ಮಾತಾಡಿಸ್ಕೊಂಡು ವಿಶೇಷವಾಗಿ ಪತ್ರಕರ್ತರನ್ನ ಕೂಡ ಸುಂದರವಾಗಿ ಮಾತಾಡಿಸ್ತಾ ಅವ್ರಿಗೂ ಏನು ಬೇಕು ಅವನ್ನ ಇದು ಮಾಡ್ತಾ ಎಲ್ಲರನ್ನ ಸಂತೋಷಪಡಿಸಿದ್ರು. ಇಂಥವರು ಮತ್ತಷ್ಟು ಬೆಳಿಬೇಕು, ಉಳಿಬೇಕು ಅನ್ನೋಂಥದ್ದು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ ಎಲ್ಲ ಪದಾಧಿಕಾರಿಗಳೊಟ್ಟಿಗೆ ಶ್ರೀಯುತ ಗರುಡಾಚಾರ್ ಸಾಹೇಬರು, ಶಾಸಕರು ಹಾಗೂ ಮಾಲೀಕರು ಇವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.